ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಾಂಗ್ರೆಸ್ ಪಕ್ಷವನ್ನು ಎಷ್ಟು ಪ್ರಪಾತಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವೋ ಅದಕ್ಕಿಂತ ಆಳವಾಗಿ, ಅದಕ್ಕಿಂತ ಕೆಳಗಡೆ ಶೋಚನೀಯ ಸ್ಥಿತಿಗೆ ರಾಹುಲ್ ಗಾಂಧಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಎಲ್ಲ ವಿಷಯಗಳಲ್ಲೂ ಕೂಡ ಕಾಂಗ್ರೆಸ್ಸು ತಾನು ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಜೊತೆಗೆ ರಾಷ್ಟ್ರೀಯ ಅಸ್ಮಿತೆಗೆ ಧಕ್ಕೆ ಬರುವಂಥ ಕೆಲಸಗಳನ್ನು ನಿರಂತರವಾಗಿ ಮಾಡುತ್ತೆ ಅಂತ ಮತ್ತೊಂದು ಸಲ ನಿನ್ನೆ ಸಾಬೀತುಪಡಿಸಿತು. ಶುಕ್ರವಾರ ದಿವಸ ನಿಮ್ಗೆ ಗೊತ್ತು, ಈಗ ಜಗದ್ವಿಖ್ಯಾತವಾದಂಥ AI ಸಮಿಟ್ ನಡೀತಾ ಇದೆ, ಶೃಂಗಸಭೆ ನಡೀತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಾಗೆ ಜಗತ್ತಿನ ಒಬ್ಬರಿಗಿಂತ ಒಬ್ಬರು ದಿಗ್ಗಜರು ಈ ಸಮಿಟ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ 2.5 ಲಕ್ಷ ಸಂದರ್ಶಕರು ಈ AI ಸಮಿಟನ್ನು ಸಂದರ್ಶನ ಮಾಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿದೆ. ಇದನ್ನು ನೋಡಿ ಕಾಂಗ್ರೆಸ್ಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಯಾವುದೋ ಗೊಲ್ಗೋಟಿ ಅನ್ನೋ ಯೂನಿವರ್ಸಿಟಿ ಮಾಡಿದಂಥ ಡೂಪ್ಲಿಕೇಟ್ ವ್ಯವಹಾರವನ್ನು ಬಿಟ್ಟರೆ ಬಾಕಿ ಎಲ್ಲ ವ್ಯವಹಾರಗಳು ಅತ್ಯಂತ ಸುರಳಿತವಾಗಿ ನಡೀತಾ ಇದ್ದಾವೆ. ಭಾರತವನ್ನು ಅಗ್ರ ಶ್ರೇಣಿಯಲ್ಲಿ ತಂದು ನಿಲ್ಲಿಸಲಾಗ್ತಾ ಇದೆ. ಜೊತೆಗೆ ಮ್ಯಾಕ್ರೋನ್ ಆಡಿದಂಥ ಮಾತುಗಳು ಭಾರತದ ಸ್ಥಿತಿಗತಿಯನ್ನು, ಪ್ರತಿಷ್ಠೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ. ಇದೆಲ್ಲ ನೋಡಿದ ಮೇಲೆ ರಾಹುಲ್ ಗಾಂಧಿಗೆ ತಡ್ಕೊಳ್ಳಿಕ್ಕೆ ಆಗಿರುವುದಿಲ್ಲ. ನಿನ್ನೆ ಇದ್ದಕ್ಕಿದ್ದ ಹಾಗೆ ಒಂದು ಗೂಂಡಾ ಪಡೆ ತಾನು ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಅಂತ ಹೇಳಿಕೊಂಡು ಒಳಗಡೆ ನುಗ್ಗಿಬಿಡ್ತಾರೆ. ಮೊದಲನೇದಾಗಿ ಭಾರತ ಮಂಟಪಂ ಒಳಗಡೆ ಹೋಗಲಿಕ್ಕೆ ಪ್ರವೇಶ ಪತ್ರದ ಅಗತ್ಯ ಇದೆ. ಯಾರು ಬೇಕೋ ಅವ್ರು ಹೋಗೋ ಹಾಗಿಲ್ಲ. ನಿಮ್ಮ ಐಡೆಂಟಿಟಿ ಇರಬೇಕು. ನಿಮಗೆ ಪಾಸ್ಗಳನ್ನು ವಿತರಿಸಲಾಗತ್ತೆ. ಆ ಪಾಸ್ ತೆಗೆದುಕೊಂಡು ನೀವು ಒಳಗಡೆ ಹೋಗ್ತೀರಿ. ನಿಮ್ಮ ಮಾಹಿತಿಯನ್ನು ಸಂಗ್ರಹಿಸಲಾಗತ್ತೆ. ಇದು ಯಾವುದೋ ಜಾತ್ರೆ ಅಲ್ಲ, ಯಾವುದೋ ಉತ್ಸವ ಅಲ್ಲ, ಊರಲ್ಲಿ ನಡೆಯುವಂಥ ಸಂತೆ ಅಲ್ಲ. ಇದಕ್ಕೆ ಇದರದೇ ಆದ ಘನತೆ ಇದೆ, ಪ್ರತಿಷ್ಠೆ ಇದೆ ಮತ್ತು ಅದಕ್ಕೆ ಬೇಕಾದಂಥ ಭದ್ರತೆಯ ಅಗತ್ಯ ಇದೆ. ಏಕೆಂದರೆ ಜಾಗತಿಕ ಮಟ್ಟದಲ್ಲಿ ಬಂದಿರುವಂಥ ಕಂಪನಿಗಳು ಆ ಸ್ಥಿರತೆಯನ್ನು ನಿರೀಕ್ಷೆ ಮಾಡ್ತವೆ. ಒಂದು ಸಮಿಟ್ ಅಂತ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಶಿಷ್ಟಾಚಾರಗಳಿರ್ತವೆ. ರಾಹುಲ್ ಗಾಂಧಿ ಇಂಥ ಸಮಿಟ್ನಲ್ಲಿ ಒಂದಷ್ಟು ಗೂಂಡಾ ಪಡೆಯನ್ನು ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂಥೇಳಿ, ಪದಾಧಿಕಾರಿಗಳು ಅಂಥೇಳಿ ಅವರನ್ನು ಸಮಿಟ್ ಒಳಗಡೆ ಬಿಟ್ಬಿಡ್ತಾರೆ. ಅದು ಹೇಗೆ ಪಾಸನ್ನು ಇವರು ಸಂಪಾದನೆ ಮಾಡಿದರು, ಯಾವ ರೀತಿಯ ವ್ಯವಹಾರ ನಡೀತು, ಇದು ಯಾವುದು ಮೋಡಸ್ ಆಪರೆಂಡಿ ಏನಿದೆ, ಅದ್ರ ಕುರಿತು ತನಿಖೆ ಆಗಬೇಕಾಗಿದೆ. 4 ಜನ ಸಿಲುಕಿ ಹಾಕ್ಕೊಂಡಿದ್ದಾರೆ. ಒಳಗೆ ಬರುವಾಗ ಇದು ಯಾವ ರೀತಿ ಅಂತಂದರೆ ಶರ್ಟನ್ನೇ ಬಿಚ್ಚಿಕೊಂಡು, ಬರೀ ಮೈಯಲ್ಲಿ ಬನಿಯನ್ನು ಹಾಕ್ಕೊಂಡು, ಕೈಯಲ್ಲಿ ಈ ರೀತಿಯಾದಂಥ ಒಂದು ಬನಿಯನ್ನು ಅಲ್ಲಾಡಿಸ್ತಾ ಎಲ್ಲರೂ ಒಳಗಡೆ ನುಗ್ತಾರೆ. ನರೇಂದ್ರ ಮೋದಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ. ಇವರ ಪ್ರತಿಭಟನೆ ಯಾವುದರ ವಿರುದ್ಧ? ಪ್ರತಿಭಟನೆ ಯಾವುದರ ವಿರುದ್ಧ ಅಂತಂದರೆ ಇಂಡೋ US ಟ್ರೇಡ್ ಡೀಲ್ ವಿರುದ್ಧವಾಗಿ ಇವರ ಪ್ರತಿಭಟನೆ. ನೋಡಿ ಸ್ವಾಮಿ ಹೆಂಗಿದೆ, ನರೇಂದರ್ ಸರೆಂಡರ್ ಅಂತ ಅದರ ಮೇಲೊಂದು ಪ್ಲೈ ಕಾರ್ಡ್ ಕೈಯಲ್ಲಿ. ಅಲ್ಲ ಸ್ವಾಮಿ, ನಿಮಗೆ ಭಾರತ ಮತ್ತು ಅಮೆರಿಕ ಮಧ್ಯೆ ನಡೆದಂಥ ಟ್ರೇಡ್ ಡೀಲ್ ಬಗ್ಗೆ ಅಸಮಾಧಾನ ಇದ್ದರೆ ನೀವು ಮಾಡಬೇಕಾದ ಕೆಲಸ ಏನು ಅಂತಂದರೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಬೇರೆ ಜಾಗದಲ್ಲಿ ನೀವು ಪ್ರತಿಭಟನೆಯನ್ನು ನಡೆಸಬೇಕು. ಸರ್ಕಾರ ಡೀಲ್ ಮಾಡೋದಕ್ಕಿಂತ ಮುಂಚೆ, ಸಹಿ ಹಾಕೋದಕ್ಕಿಂತ ಮುಂಚೆ 10 ಸಲ ಆಲೋಚನೆ ಮಾಡುವ ಹಾಗೆ ಅದನ್ನು ಸರ್ಕಾರವನ್ನು ಮಂಥನದಲ್ಲಿ ಸಿಲುಕಿ ಹಾಕಿಸಿ ಬೇರೆ ಬೇರೆ ರೀತಿಯಲ್ಲಿ ವಿಚಾರ ಸಂಕಿರಣವನ್ನು ಮಾಡಿ ಮಾರ್ಚ್ ಕೊನೆಗೆ ಆಗುವಂಥ ಸಹಿಗೆ ಪೂರ್ವ ಅಭ್ಯಾಸವಾಗಿ ಅದಕ್ಕೆ ಬೇಕಾದಂಥ ಚಟುವಟಿಕೆಗಳನ್ನ ಮಾಡಬೇಕು. ಅದರ ಬದಲು ಒಂದಷ್ಟು ಗೂಂಡಾ ಪಡೆಯನ್ನು ತಗೊಂಡು ಹೋಗಿ ದಿಲ್ಲಿಯ ಭಾರತ ಮಂಟಪಂ ಒಳಗಡೆ ನುಗ್ಗಿಸಿ ಅಲ್ಲಿರುವಂಥ ಬೇರೆ ಬೇರೆ ಸ್ಟಾಲ್ಗಳ ಮೇಲೆ ದಾಳಿ ಮಾಡಿಸುವಂಥ, ಗೂಂಡಾಗಿರಿ ಮಾಡುವಂಥ ಮಟ್ಟಿಗೆ ರಾಹುಲ್ ಗಾಂಧಿ ಇಳಿತಾರೆ ಅಂದರೆ ಯಾವ ಮಟ್ಟಿನ ಹತಾಶೆಯಿಂದ ಅವರು ನರಳುತ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ. ಆಯಿತು, ಅಲ್ಲಿ ಬಂದರು, ಘೋಷಣೆಗಳನ್ನು ಕೂಗ್ಲಿಕ್ಕೆ ಶುರು ಮಾಡಿದರು. ಒಂದು ಕ್ಷಣ ಇದ್ದಕ್ಕಿದ್ದ ಹಾಗೆ ವಾತಾವರಣ ಕಲುಷಿತಗೊಂಡು ಬಿಡ್ತೀವಿ. ನಿರೀಕ್ಷೆಯನ್ನು ಮಾಡಿರಲಿಲ್ಲ, ದಿಗ್ಭ್ರಮೆಗೊಳ್ತಾರೆ. ಆಮೇಲೆ ಇಂಥ ದೊಡ್ಡ ಸಮಿಟ್ ಅಂದಮೇಲೆ ಅದಕ್ಕೆ ಬೇಕಾದಂಥ ಅಂಗರಕ್ಷಕರು ಇರ್ತಾರೆ, ಪೊಲೀಸ್ ಪಡೆ ಇರುತ್ತೆ, ಬೇಕಾದಂಥ ಭದ್ರತಾ ವ್ಯವಸ್ಥೆ ಇರುತ್ತೆ. ತಕ್ಷಣ ಅವರು ನುಗ್ಗಿ ಬರ್ತಾರೆ. ಅದಕ್ಕಿಂತ ಮುಂಚೆ ಪೆವಿಲಿಯನ್ನಲ್ಲಿ ಇದ್ದಂಥ ಯಾರು ಸಮ್ಮೇಳನದಲ್ಲಿ ಭಾಗಿಯಾಗಿದ್ದಾರಲ್ಲ ಅವರು ಈ ಕಾಂಗ್ರೆಸ್ಸಿನ ಪಡೆಯವರನ್ನು ಅಟ್ಟಿಸಿಕೊಂಡು ಹೊಡಿತಾರೆ. ಮಜಾ ನೋಡಿ ಹೆಂಗಿದೆ ನೋಡಿ. ಒಂದು ಒಳ್ಳೆಯ ಕೆಲಸ ನಡೆಯುವಾಗ ಯಾರಾದರೂ ವಿಘ್ನ ಮಾಡಿದರೆ ಒಬ್ಬ ಅತ್ಯಂತ ಸಂಪನ್ನ ಸಜ್ಜನ ಕೂಡ ರೋಸಿ ಹೋಗ್ತಾನೆ, ತನ್ನ ಆಕ್ರೋಶವನ್ನು ಹೊರಗೆ ಹಾಕ್ತಾನೆ. ನೀವು ಇದರ ವಿಡಿಯೋವನ್ನೇನಾದರೂ ನೋಡಿದರೆ ಹೇಗೆ ಕಾಂಗ್ರೆಸ್ ವಿರುದ್ಧ ಅಲ್ಲಿಯ ಜನ ತಿರುಗಿ ಬಿದ್ದರು, ಹೇಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ನೋಡಿದರೆ ನಿಜಕ್ಕೂ ಸಂತೋಷಪಟ್ಬಿಡು. ಕೊನೆಗೆ ಯಾವ ಸ್ಥಿತಿ ಬರುತ್ತೆ ಅಂದರೆ ಇವರು ಬಟ್ಟೆಯನ್ನು ಬಿಚ್ಕೊಂಡು ಯಾರು ಬಂದಿದ್ರಲ್ಲ ಇವರೆಲ್ಲ,
ಇವರು ಎದ್ದು ಬಿದ್ದು ಓಡಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಓಡಿ ಹೋಗ್ತಾ ಇರುವಾಗ ಅವ್ರನ್ನ ಅಟ್ಟಿಸಿಕೊಂಡು ಅಲ್ಲಿರುವಂಥ ಸಮ್ಮೇಳನದಲ್ಲಿರುವಂಥ ಜನ ಅವ್ರನ್ನ ಅಟ್ಟಿಸ್ಕೊಂಡು ಬೆನ್ನತ್ತಾರೆ. ಅವರು ಎದ್ದೋ ಬಿದ್ದೋ ಒಂದು ಪರಾರಿ ಆಗ್ಲಿಕ್ಕೆ ಶುರು ಮಾಡ್ತಾರೆ. 4 ಜನ ಸಿಕ್ಕಾಕೊಂಡ್ಬಿಡ್ತಾರೆ. ಆ 4 ಜನರನ್ನ ದಿಲ್ಲಿ ಪೊಲೀಸರು ಹಿಡ್ಕೊಂಡು ಹೋಗಿ ಒಳಗಡೆ ಹಾಕಿದ್ದಾರೆ. ಅವ್ರ ಮೇಲೆ FIR ಮಾಡಲಾಗಿದೆ. ಕಾಂಗ್ರೆಸ್ಸು ಇಲ್ಲಿಯವರೆಗೂ ಕೂಡ ಇದರ ಕುರಿತಾಗಿ ಒಂದೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಮತ್ತು ನಾನು ಮಾಡಿದಂಥದ್ದಿದು ಈ ರೀತಿಯ ಪ್ರತಿಭಟನೆಯನ್ನು ನಾವೇ ಆಯೋಜನೆ ಮಾಡಿದ್ದೀವಿ ಅಂತ ಅದನ್ನು ಖಚಿತಪಡಿಸ್ತಾ ಇಲ್ಲ. ನೋಡಿ, ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡುವಂಥ ಹಕ್ಕಿದೆ. ಅದು ನಮಗೆ ಸಂವಿಧಾನ ಕೊಟ್ಟಂಥ ಹಕ್ಕು. ನೀವು ಯಾವುದೇ ಪ್ರತಿಭಟನೆ ಮಾಡಿ, ರಾಸ್ತಾರೋಕೋ ಮಾಡಿ, ಬಂದ್ ಮಾಡಿ, ಏನೇ ಮಾಡಿದರೂ ಕೂಡ ಯಾವ ವಲಯದಲ್ಲಿ ಮಾಡ್ತೀರಿ ಅಲ್ಲಿಯ ಪೊಲೀಸ್ ಠಾಣೆಗೆ ನೀವು ಮುಂಚೆ ಪತ್ರ ಕೊಡಬೇಕು ಅಂತ ಒಂದು ಕಾಯ್ದೆ ಇದೆ. ಇಷ್ಟ ಬಂದ ಹಾಗೆ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿಯ ಪೊಲೀಸ್ ಠಾಣೆಯಲ್ಲಿದೆ. ಅವರಿಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ಭಾರತ ಮಂಟಪ ಮುಂದೆ ನಮ್ಮ ಪ್ರತಿಭಟನೆ ನಡೆಯುತ್ತೆ. ಭಾರತ ಮತ್ತು US ಮಧ್ಯೆ ನಡೆದಂಥ ಟ್ರೇಡ್ ಡೀಲ್ ವಿರುದ್ಧವಾಗಿ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾರೆ. ಪತ್ರ ಕೊಡಬೇಕು, ಯಾರು ಜವಾಬ್ದಾರರು ಅಂತ ಅವ್ರ ಹೆಸರು ಹಾಕಬೇಕು, ಅವರ ಫೋನ್ ನಂಬರ್ ಇರಬೇಕು, ಅದಕ್ಕೆ ಪೊಲೀಸ್ ಕಮಿಷನರ್ ಅವರ ಒಪ್ಪಿಗೆ ಇರಬೇಕು, ಠಾಣಾ ಅಧಿಕಾರಿ ಸಹಿ ಮಾಡಬೇಕು, ಜೊತೆಗೆ ಮುಚ್ಚಳಿಕೆಯನ್ನು ಬರೆದು ಕೊಡಬೇಕು. ಏನು ಅಂತಂದರೆ, ನಾವು ಶಾಂತಿ ವ್ಯವಸ್ಥೆಯನ್ನು ಹಾಳು ಮಾಡುವುದಿಲ್ಲ ಅಂತ ಬರೆದು ಕೊಡಬೇಕು. ಜೊತೆಗೆ ನಿಮಗೆ ಪ್ರತಿಭಟನೆ ಮಾಡೋರಿಗೆ ಭದ್ರತೆ ಕೊಡಿ ಅಂತ ಬೇಕಾದ್ರೂ ಕೇಳ್ಕೋಬೋದು. ಇದು ಯಾವುದನ್ನೂ ಮಾಡಲಾರದೆ ಟೆರರಿಸ್ಟ್ಗಳ ರೀತಿಯಲ್ಲಿ ಕಂಡ ಕಡೆ ನುಗ್ಗಿ ನಮಗೆ ಇಷ್ಟ ಬಂದ ಹಾಗೆ ಪ್ರಜಾಪ್ರಭುತ್ವ ಇದೆ ಅಂತ ಇಷ್ಟ ಬಂದ ಹಾಗೆ ಪೆವಿಲಿಯನ್ ಒಳಗಡೆ ನುಗ್ಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಅವಮಾನ ಮಾಡಬೇಕು, ನರೇಂದ್ರ ಮೋದಿ ಅವರಿಗೆ ಮುಖಭಂಗ ಆಗುವ ಹಾಗೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಮಾಡಿತ್ತಲ್ಲ ಕಾಂಗ್ರೆಸ್ಸು, ಅದಕ್ಕೆ ಸರಿಯಾದಂಥ ಏಟು ನಿನ್ನೆ ಬಿತ್ತು. ಇದು ಈ ಕಡೆ ನಡೀತಾ ಇದೆ. ಇನ್ನು ರಾಹುಲ್ ಗಾಂಧಿ ಏನು ಮಾಡ್ತಾಯಿದ್ರು, ಅದು ಭಾಳ ಇಂಟ್ರೆಸ್ಟಿಂಗ್ ಇರೋದು. ರಾಹುಲ್ ಗಾಂಧಿ ಅಮಿತ್ ಶಾ ಅವ್ರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದರು. ಸುಲ್ತಾನ್ಪುರ್ ಪೊಲೀಸ್ ಸ್ಟೇಷನ್ ಉತ್ತರ ಪ್ರದೇಶದಲ್ಲಿ ಅವ್ರ ಮೇಲೆ ಕೇಸು, ರಾಹುಲ್ ಗಾಂಧಿ ಮೇಲೆ. ರಾಹುಲ್ ಗಾಂಧಿ ಕೋರ್ಟಿನ ಕೇಸಿಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಹಿ ಈಸ್ ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್. ದೇಶದ ಕಾನೂನು, ದೇಶದ ಸುವ್ಯವಸ್ಥೆ, ದೇಶದ ಸಂವಿಧಾನ, ಅದನ್ನು ಮೀರಿದಂಥ ಸಂಪೂರ್ಣವಾದಂಥ ಹಕ್ಕು ಅವ್ರಿಗಿದೆ ಈ ದೇಶದಲ್ಲಿ. ಹೀಗಾಗಿ ಅವರು ಕೋರ್ಟಿಗೆ ಹಾಜರಾಗೋದಿಲ್ಲ. ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ತಾರೆ, ಏನು ಬೇಕಾದ್ರೂ ಮಾತಾಡ್ತಾರೆ. ನೀವು ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಕೇಸ್ ಹಾಕಿದ್ರು ಕೂಡ ಕೋರ್ಟ್ಗೆ ಹೋಗೋದಿಲ್ಲ. ಅವ್ರ ಲಾಯರ್ಗಳು ಹೋಗ್ಕೋತಾರೆ. ಪ್ರತಿ ಬಾರಿ ಎಕ್ಸಾಮ್ಷನ್ ಹಾಕ್ತಾಯಿದ್ರು. ಕೊನೆಗೆ ಜಡ್ಜ್ ಹೇಳ್ತಾರೆ, ಈ ಬಾರಿ ಏನಾದರೂ ರಾಹುಲ್ ಗಾಂಧಿ ಕೋರ್ಟಿಗೆ ಬಂದು ಹಾಜರಾಗದೆ ಹೋದರೆ, ವಾರಂಟ್ ಇಶ್ಯೂ ಆಗಿರೋದು ಅವ್ರ ಮೇಲೆ, ಹಾಜರಾಗದೆ ಹೋದರೆ ಭಾಳ ದೊಡ್ಡದಾದಂಥ ಕ್ರಮವನ್ನು ಜರುಗಿಸಬೇಕಾಗತ್ತೆ ಅಂತ ಜಡ್ಜು ವಾರ್ನಿಂಗ್ ಕೊಟ್ಟಿದ್ದರು. ಕೊನೆಗೆ ಸುಲ್ತಾನ್ಪುರ್ ಕೋರ್ಟ್ಗೆ ರಾಹುಲ್ ಗಾಂಧಿ ಹೋಗಿ ಶುಕ್ರವಾರ ದಿವಸ ನಿನ್ನೆ ಹಾಜರಾಗ್ತಾರೆ. ಆ ಕಡೆ ಭಾರತ ಮಂಟಪಂನಲ್ಲಿ ಇವರ ಗೂಂಡಾಗಿರಿ ಇವ್ರ ಕಾರ್ಯಕರ್ತರ ಗೂಂಡಾಗಿರಿ, ಆ ಮಜಾ ನೋಡಿ. ಎಲ್ಲರೂ ಒಂದೇ ರೀತಿಯಾದಂಥ ಟಿ ಶರ್ಟ್ಗಳನ್ನು ತಂದಿದ್ದಾರೆ, ಅದ್ರ ಮೇಲೆ ಪ್ರಿಂಟ್ ಮಾಡಲಾಗಿದೆ. ಕಾರ್ಯಕರ್ತರು ಎಲ್ಲಿಯವರು ಅಂತ ಕೇಳಿದ್ರೆ, ಒಬ್ಬ ಹೇಳ್ತಾನೆ ನಾನು ಉತ್ತರ ಪ್ರದೇಶದ ಯುವ ಕಾಂಗ್ರೆಸ್ಸಿನ ಉಪಾಧ್ಯಕ್ಷ ಅಂತಾನೆ, ಮತ್ತೊಬ್ಬ ಹೇಳ್ತಾನೆ ನನ್ನ ಹರಿಯಾಣದಿಂದ ಬಂದಿದ್ದೀನಿ ಅಂತಾನೆ, ಇನ್ನೊಬ್ಬ ಹೇಳ್ತಾನೆ ತಮಿಳುನಾಡು ಅಂತಾನೆ, ಮತ್ತೊಬ್ಬ ಹೇಳ್ತಾನೆ ರಾಜಸ್ಥಾನ್ ಅಂತಾನೆ. ಇಷ್ಟೂ ಜನ ಬೇರೆ ಬೇರೆ ರಾಜ್ಯದಿಂದ ಬಂದಂಥವರು ಒಂದೇ ರೀತಿ ಅಡ್ರೆಸ್ ಧರಿಸಿ ಒಂದೇ ಪ್ಲೇ ಕಾರ್ಡನ್ನು ಹೆಂಗೆ ಹಿಡ್ಕೊಂಬಂದ್ರು ಇವರು? ಅಂದರೆ ಇದರಿಂದ ದೊಡ್ಡದಾದಂಥ ಷಡ್ಯಂತ್ರ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗತ್ತಲ್ವಾ? ಈಗ ದಿಲ್ಲಿಯ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಾವೇ ಮಾಡಿದ್ದೀವಿ ಅಂತಂದ್ರೆ ಮುಂಚೆ ಹಿಂದಿನ ದಿವಸ ಕೂತ್ಕೊಂಡು ಮಾಡಿದರೆ, ಅಲ್ಲಿ ಹೇಳ್ತಾ ಇರೋದೇನು ಅಂದರೆ, ನಾವು ಬೇರೆ ಬೇರೆ ಭಾಗದಿಂದ, ದೇಶದ ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದು. ಅದಿರಲಿ, ಪಕ್ಕಕ್ಕೆ ಇಡಿ. ಈ ಸುಲ್ತಾನ್ಪುರ್ ಕೇಸ್ ಬನ್ನಿ. ಜಡ್ಜ್ ಕೇಳ್ತಾರೆ, ನೀವು ಅಮಿತ್ ಶಾ ವಿರುದ್ಧ ಈ ರೀತಿಯಾದಂಥ ಮಾನಹಾನಿಕರ ಹೇಳಿಕೆಯನ್ನು ಕೊಟ್ಟಿದ್ದೀರಲ್ಲ, ಇದನ್ನು ಒಪ್ಕೋತೀರಾ? ಇಲ್ಲ ಮೈಲಾರ್ಡ್. ಹೋದ ತಕ್ಷಣ ಕೈ ಜೋಡಿಸ್ತಾರೆ ರಾಹುಲ್ ಗಾಂಧಿ, ಎರಡೂ ಕೈ ಜೋಡಿಸಿರೋದು ನಿನ್ನೆ. ಇಲ್ಲ ಮೈಲಾರ್ಡ್, ನನ್ನ ಮೇಲೆ ಸೇಡಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಸೇಡಿನ ಕ್ರಮ ಅಂದರೆ ಹೆಂಗ್ರಿ? ಇಲ್ಲಿ ದಾಖಲೆಗಳನ್ನ ಇಟ್ಟಿದ್ದಾರೆ, ಡಿಜಿಟಲ್ ಫುಟ್ ಪ್ರಿಂಟ್ ಇದೆ, ನೀವು ಮಾತಾಡಿದಂಥ ವಿಡಿಯೋ ಇದೆ, ಎಲ್ಲವೂ ಇದೆ. ನೀವು ಅದು ಹೇಗೆ? ಇಲ್ಲ ಸ್ವಾಮಿ, ನನ್ನ ಮಾತುಗಳನ್ನು ತಿರುಚಲಾಗಿದೆ, ತಮಗೆ ಹೇಗೆ ಬೇಕೋ ಹಾಗೆ ತಿರುಚಿ ನನ್ನ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ, ನಂದೇನು ತಪ್ಪಿಲ್ಲ, ನಾನು ಇನ್ನೋಸೆಂಟು, ನಾನು ತಪ್ಪನ್ನೇ ಮಾಡಿಲ್ಲ ಅಂತ ಈತನ ಆರ್ಗ್ಯುಮೆಂಟ್. ಕೊನೆಗೆ ಜಡ್ಜು ಮಾರ್ಚ್ 9ನೇ ತಾರೀಕಿಗೆ ಈ ಕೇಸನ್ನು ಮುಂದೆ ಹಾಕಿದ್ದಾರೆ. ಅವತ್ತು ನಿಮ್ಮ ಪ್ರತ್ಯುತ್ತರ ಏನಿದೆ ಮತ್ತು ನಿಮ್ಮ ಬಳಿ ನೀವು ಅಮಿತ್ ಶಾ ಅವರ ಬಗ್ಗೆ ಯಾವುದೇ ರೀತಿಯ ಮಾನಹಾನಿಕರ ಹೇಳಿಕೆಗಳನ್ನು ಅವಹೇಳನಕಾರಿಯಾಗಿ ಮಾತಾಡಿಲ್ಲ ಅನ್ನುವಂಥ ದಾಖಲಾತಿಗಳೇನಾದರೂ ಸಾಕ್ಷ್ಯಗಳಿದ್ದರೆ ಅದನ್ನು ಕೋರ್ಟಿಗೆ ಹಾಜರುಪಡಿಸಬೇಕು ಅಂತ ಹೇಳಿದ್ದಾರೆ. ಇದು ಸುಲ್ತಾನ್ಪುರದಲ್ಲಿ. ಆ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಂದು ಪ್ರಕರಣ ಸ್ವಾಮಿ, ಈ ಮುಗಿಲಾರದ ಧಾರಾವಾಹಿ ಇದು. ಮಮತಾ ಬೇಗಂ ಕತೆ, SIRಗೆ ಸಂಬಂಧಪಟ್ಟ ಹಾಗೆ ಕೇಸು ನಿನ್ನೆನೇ ಇತ್ತು, ಶುಕ್ರವಾರ ದಿವಸ ಇತ್ತು.
ಶುಕ್ರವಾರ ದಿವಸ ಮಮತಾ ಬೇಗಂ ಕಡೆ ವಕೀಲರು ಬಂದು ಮತ್ತೆ ಯಥಾ ಪ್ರಕಾರ ಹೇಳ್ತಾರೆ. ಕೋರ್ಟು ಸ್ಪಷ್ಟವಾಗಿ ಕೇಳುತ್ತೆ, ನಿಮಗೆ 8,264 ಜನ ಆಫೀಸರ್ಗಳನ್ನು ಹಸ್ತಾಂತರಿಸಲಿಕ್ಕೆ ಆದೇಶ ಮಾಡಿದ್ವಿ, ಕೊಟ್ಟಿದ್ದೀರಾ? ನೀವು ಕ್ಲಾಸ್ 2 ಆಫೀಸರ್ನ ಕೆಲಸ ಮಾಡಲಿಕ್ಕೆ ಕೊಡು ಅಂತ ಕೇಳಿದ್ವಿ, ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ನೀವು ಗ್ರೂಪ್ ಡಿ ನೌಕರನ್ನ ಅವ್ರಿಗೆ ಕೊಟ್ಟಿದ್ದೀರಿ, ಅವ್ರನ್ನ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಏನು ಕೋರ್ಟ್ ಆದೇಶ ಮಾಡಿದ್ರೆ ಅದನ್ನೇ ನೀವು ಪಾಲಿಸಿಲ್ಲ, ಒಂದನೇದ್ದು. ಎರಡನೇದ್ದು, ನೀವು ತಡೆಯಾಜ್ಞೆಯನ್ನು ಕೇಳ್ತಾ ಇದ್ದೀರಿ. ತಡೆಯಾಜ್ಞೆ ಕೊಡುವ ಪ್ರಶ್ನೆ ಬರೋದಿಲ್ಲ. ಯಾಕೆಂದರೆ SIR ಸರಾಗವಾಗಿ ನಡೆಯಲಿಕ್ಕೆ, ಮತದಾರರ ಪಟ್ಟಿಯ ಪರಿಷ್ಕರಣೆ ಸರಾಗವಾಗಿ ನಡೆಯಲಾರದ ಹಾಗೆ ನೀವು ಅದಕ್ಕೆ ಭಂಗವನ್ನು ತರ್ತಾ ಇದ್ದೀರಿ, ನೀವು ನೀಡಬೇಕಾದ ಸಹಕಾರವನ್ನು ನೀಡ್ತಾ ಇಲ್ಲ. ಆದ್ದರಿಂದ SIR ಪ್ರೊಸೆಸ್ ಏನಿದೆಯಲ್ಲ ಅದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ, ಅದನ್ನು ತಡೆಯಾಜ್ಞೆ ಅಂತ ಕೊಡೋದಿಲ್ಲ. ಮೂರನೇದು, SIR ಮುಗಿಲಿಲ್ಲ ಅಂತ ತಿಳ್ಕೊಳ್ಳಿ, ಚುನಾವಣೆಗಿಂತ ಮುಂಚೆ SIR ತಿದ್ದುಪಡಿ ಮಾಡಿದಂಥ ಪರಿಷ್ಕೃತ ಪಟ್ಟಿ ಆಗಲಿಲ್ಲ ಅಂದ ಸಂದರ್ಭದಲ್ಲಿ ಹಳೆಯ ಮತದಾರರ ಪಟ್ಟಿಯನ್ನು ಇಟ್ಟುಕೊಂಡು ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ. ಹೊಸ ಮತದಾರರ ಪಟ್ಟಿಯಿಂದನೇ ಚುನಾವಣೆ ನಡೆಯೋದು. ಮತದಾರರ ಪಟ್ಟಿ ಮುಗಿಸಲಿಕ್ಕೆ ನೀವು ಅವ್ರಿಗೆ ಸಹಕರಿಸದೆ ಹೋದರೆ ನಿಮ್ಮ ಚುನಾವಣೆಯನ್ನು ಮುಂದೂಡಲಾಗುತ್ತದೆ. ನೋಡಿ, ಅಂಥ ಹಿಸ್ಟಾರಿಕಲ್ ಜಜ್ಮೆಂಟ್, ರಿಮಾರ್ಕೆಬಲ್ ಜಜ್ಮೆಂಟ್. ಯಾವ ಹಳೆಯ ಮತದಾರ ಪಟ್ಟಿ ಇಟ್ಕೊಂಡು ಚುನಾವಣೆ ಮಾಡಿಸ್ಬೇಕು, ಹೆಂಗಾರು ಮಾಡಿ ಅಂತ ಇನ್ನಿಲ್ಲದ ಹಾಗೆ ಮಮತಾ ಬೇಗಂ ಪ್ರಯತ್ನ ಮಾಡಿದರು. ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ, ಹಳೆಯ ಮತದಾರ ಪಟ್ಟಿಯಿಂದ ಯಾವ ಕಾರಣಕ್ಕೂ ಚುನಾವಣೆ ನಡೆಸಲ್ಲ, ಅಗತ್ಯ ಬಿದ್ದರೆ ಚುನಾವಣೆಯನ್ನೇ ಬೇಕಾದ್ರೆ ಮುಂದೂಡ್ತೇವೆ ಅಂತ ಹೇಳ್ಬಿಟ್ರು. ಅಷ್ಟೇ ಅಲ್ಲ, ಹೊಸ ಮತದಾರರ ಪಟ್ಟಿ ಬರಲಾರದೆ ಚುನಾವಣೆ ನಡೆಯುವುದಿಲ್ಲ. ಎರಡನೇದು, SIR ಪ್ರಕ್ರಿಯೆಯನ್ನು ನಡೆಸಲಾಗುವುದಿಲ್ಲ. ಕಲ್ಕತ್ತಾ ಹೈಕೋರ್ಟ್ಗೆ ನಿರ್ದೇಶನವನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟು. ನಿಮ್ಮ ಒಬ್ಬ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಸ್ತರದ ಒಬ್ಬ ಅಧಿಕಾರಿಯನ್ನು, ಜಡ್ಜನ್ನು, ನ್ಯಾಯಿಕ ಅಧಿಕಾರಿಯನ್ನು ಇದರ ಸೂಪರ್ವಿಷನ್, ನಿಗಾವಣೆಗೆ ನೇಮಿಸತಕ್ಕದ್ದು. ಶನಿವಾರ ಇವತ್ತಿನ ದಿವಸ ಸಭೆ ಇದೆ. DGPಯಿಂದ ಹಿಡಿದು ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾದಿಂದ ಹಿಡಿದು ಎಲ್ಲರೂ ಕೂಡ ಅಲ್ಲಿ ಸಭೆ, ಜೊತೆಗೆ ಅಲ್ಲಿಯ ಮುಖ್ಯ ಚುನಾವಣಾ ಆಯುಕ್ತರಿಂದ ಹಿಡಿದು ಎಲ್ಲರ ಸಭೆ ಕಲ್ಕತ್ತಾದಲ್ಲಿ ಇಡಲಾಗಿದೆ. ಮಮತಾ ಬೇಗಂ ಇನ್ನಿಲ್ಲದ ಹಾಗೆ ಅದು ಆಗಬಾರದು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಬಗ್ತಾ ಇಲ್ಲ. ಕೊನೆಗೂ ಜಯ ಯಾವತ್ತೂ ನ್ಯಾಯಕ್ಕೆ ಅಂತ ಅನಿಸಿದ್ದೇ ನನಗೆ ನಿನ್ನೆಯ ತೀರ್ಪು ನೋಡಿದ ಮೇಲೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.